ಆತ್ಮೀಯ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಮೊದಲನೇ ದಿನದ ಪಾದಯಾತ್ರೆಗೆ ತಾವೆಲ್ಲರೂ ಕೂಡ ವಿಶೇಷವಾಗಿ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಅನ್ನದಾತರ ನೋವಿಗೆ ಸ್ಪಂದಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತಿನ ದಿನ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ರೈತಾಪಿ ವರ್ಗ ಈ ಭಾಗದ ಎರಡೂ ಪಂಚಾಯಿತಿಯ ನಮ್ಮ ಜಿಲ್ಲೆಯ ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದು ಇವತ್ತಿನ ಈ ಪಾದಯಾತ್ರೆಯ ಒಂದು ದೊಡ್ಡ ವಿಶೇಷತೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಮೊದಲನೇ ದಿನದ ಪಾದಯಾತ್ರೆಗೆ ತಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕಣ್ಣ ಅವರು ಕೂಡ ಜೊತೆಗೂಡಿ ಅವರ ಬೆಂಬಲವನ್ನು ಸೂಚಿಸಿದ್ದಾರೆ. ನಾಳೆಯ ದಿನ ನಾವು ನೀವೆಲ್ಲರೂ ಆರಾಧ್ಯ ದೈವಗಳಾಗಿ ಕಾಣ್ತಕ್ಕಂಥ ಈ ದೇಶದ ಅಪರೂಪದ ರೈತ ಪರವಾದಂಥ ಚಿಂತಕರು, ರೈತ ಪರವಾದಂಥ ನಾಯಕರು, ರೈತರ ಪರವಾಗಿ ಬದ್ಧತೆಯಿಂದ ನಿರಂತರವಾಗಿ ಸುದೀರ್ಘವಾದಂಥ ಅವರ ರಾಜಕಾರಣದ 64 ವಯಸ್ಸು ಇವತ್ತು ರೈತರಿಗೋಸ್ಕರ ಮುಡಿಪಿಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇದೇ ಸ್ಥಳದಿಂದ ಹೋರಾಟವನ್ನು 2ನೇ ದಿನಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಮಳೆ ಬರ್ತಾ ಇದೆ, ನಾನು ಜಾಸ್ತಿ ನಿಲ್ಲಿಸ್ಕೊಳ್ಳೋದಿಲ್ಲ, ಯಾಕೆಂದರೆ ಮಂಜಣ್ಣ ಅವರು ನಿಮಗೆ ಏನೇನು ವಿಚಾರ ತಿಳಿಸ್ಬೇಕಾಗಿತ್ತೋ ಎಲ್ಲವೂ ಕೂಡ ಭಾಳ ಸುದೀರ್ಘವಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತೊಮ್ಮೆ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಪಾದಯಾತ್ರೆ ಯಾವುದೇ ಒಂದು ರಾಜಕೀಯದ ಲಾಭ ನಷ್ಟದ ಲೆಕ್ಕಾಚಾರಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ರೈತರು ಇವತ್ತು ನಾವು ಕಿತ್ತೂರು ಕರ್ನಾಟಕಕ್ಕೆ JDLP ನಾಯಕರು ಮಾನ್ಯ ಸುರೇಶ್ ಬಾಬಣ್ಣರವರು ಮತ್ತೆ ಹಲವಾರು ಆ ಭಾಗದ ಶಾಸಕರು, ಮಾಜಿ ಶಾಸಕರ ತಂಡ ಹೋದಂಥ ಸಂದರ್ಭದಲ್ಲಿ ಬರ ವೀಕ್ಷಣೆಗೆ ಅಲ್ಲಿದ್ದಂಥ ರೈತರು ಕೂಡ ಬೈರಮಂಗಲ ಮತ್ತು ಕೆಂಚಗಾರನಹಳ್ಳಿ ಭಾಗದ ರೈತರನ್ನ ನೀವು ಉಳಿಸ್ಬೇಕು ಅಂತಕ್ಕಂಥದ್ದನ್ನ ಅಲ್ಲಿಯೂ ಕೂಡ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಇವತ್ತು ಇಡೀ ರೈತಾಪಿ ವರ್ಗ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬೈರಮಂಗಲ ಮತ್ತು ಕೆಂಚಗಾರನಹಳ್ಳಿಯ 26 ಗ್ರಾಮಗಳೇನಿದೆ ಆ ರೈತರ ಜೊತೆಯಲ್ಲಿ ಕೇವಲ ಜನತಾದಳ ಪಕ್ಷವಷ್ಟೇ ಅಲ್ಲ, ಪಕ್ಷಾತೀತವಾಗಿ ಇವತ್ತು ಇಡೀ ರೈತಾಪಿ ವರ್ಗ ರೈತರ ಜೊತೆಯಲ್ಲಿ ನಿಂತಿದೆ ಅನ್ನೋದಕ್ಕೆ ಅದೊಂದು ಜೀವಂತ ಉದಾಹರಣೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾಳೆ ದಿನ 15 ಕಿಲೋಮೀಟರ್ ನಮ್ಮ ಮಂಜಣ್ಣ ಅವ್ರು ಹೇಳ್ದಂಗೆ ಸಾಕಷ್ಟು ದೂರ ಸಾಕ್ತಕ್ಕಂಥದ್ದಿದೆ. ಇವತ್ತು ಬೆಳಗ್ಗೆ ಬಿಸಿಲಿತ್ತು, ಮಧ್ಯಾಹ್ನ ಮೋಡ ಕವಿತು, ತದನಂತರ ಮಳೆ ಬಂತು. ಮಳೆಯಲ್ಲಿ ನೆನ್ಕೊಂಡು ಕೂಡ ಈಗಲೂ ಮತ್ತೆ ಮಳೆ ಬರ್ತಕ್ಕಂಥ ಒಂದು ವಾತಾವರಣ ನಾವು ಕಾಣಬಹುದು. ಆದರೂ ಕೂಡ ನೀವು ಯಾರು ಕೂಡ ಜಗ್ತಕ್ಕಂಥದಕ್ಕಾಗ್ಲಿ ಬಗ್ತಕ್ಕಂಥದಕ್ಕಾಗ್ಲಿ ಇವತ್ತು ನೀವು ಯಾರು ಕೂಡ ಸಿದ್ರಿಲ್ಲ. ಬಹಳ ಜನ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಇವತ್ತು ಚಳುವಳಿಯ ಮೂಲಕ 516 ದಿನಕ್ಕೆ ತಾವೆಲ್ಲ ಕಾಲಿಟ್ಟಿದ್ದೀರಿ. ರಾಜ್ಯ ಸರ್ಕಾರ ಇವತ್ತು ನಿಮ್ಮ ನೋವಿಗೆ ಧಾವಿಸಬೇಕಾಗಿರ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ ಆಗಿತ್ತು. ಆದರೆ ಎಲ್ಲವನ್ನು ಇವತ್ತು ಗಾಳಿಗೆ ತೂರಿ ನೀವು ಹರಿಸಿ ಬೆಳೆಸಿ ಚುನಾಯಿತಿ ಪ್ರತಿನಿಧಿಗಳಾಗಿ ಮಾಡಿರ್ತಕ್ಕಂಥ ಜಿಲ್ಲೆಯ 4 ಜನ ಶಾಸಕರಲ್ಲಿ ಈ ಭಾಗದ ಶಾಸಕರು ತಲೆ ಹಾಕಿಯೂ ಕೂಡ ಇಲ್ಲಿವರೆಗೂ ಮಳಗಿಲ್ಲ. ಪ್ರತಿಭಟನಾ ಸ್ಥಳದಲ್ಲಿ ನೀವು ನೋಡಿದ್ದೀರಿ. ನಾವು ನಿನ್ನೆ ಮೊನ್ನೆ ಬಂದಿರತಕ್ಕಂಥವ್ರಲ್ಲ. ನಾನು ಬೈರಮಂಗಲದಲ್ಲೂ ಮಂಜಣ್ಣನಿಗೊಂದ್ಸಲಿ ಹೇಳಿದೆ, ಅಣ್ಣ ವಾಸ್ತವ ಸ್ಥಿತಿಯನ್ನು ನಮ್ಮ ಕಣ್ಣಾರೆ ನಾವು ಅರ್ಥಕೊಳ್ಬೇಕು, ನಡೀರಿ ಒಂದು ಪಾದಯಾತ್ರೆ ಮಾಡೋಣ ಹಳ್ಳಿಗಳಲ್ಲಿ ಅಂತ 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಅವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟೆ, ನೀವು ಯೋಜನೆಯನ್ನ ಕೈ ಬಿಡ್ತಕ್ಕಂಥ ಕೆಲಸವನ್ನ ತತ್ಕ್ಷಣ ಮಾಡಿದ್ರೆ ಒಳ್ಳೆಯದಾಗ